ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ 2015ರ HSTR ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ವಿ. ಸೊ ಸುಮಾರು ಜನ ಸಿಲೆಬಸ್ ಏನು ಸರ್, ಸಿಲೆಬಸ್ ಬಗ್ಗೆ ಒಂದು ಐಡಿಯಾ ಕೊಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ HSTR ಮತ್ತು GPSTR ಗೆ ಸಂಬಂಧಪಟ್ಟಂತ ಅದರಲ್ಲೂ ಕಂಪ್ಯೂಟರ್ ಲಿಟರಸಿ ಅಥವಾ ಕಂಪ್ಯೂಟರ್ ಪ್ರಬುದ್ಧತೆ ಅಂತ ಏನ್ ಕರಿತೀವಿ, ಸೊ ಆ ಕಂಪ್ಯೂಟರ್ ಲಿಟರಸಿಯ ಒಂದು ಸಿಲೆಬಸ್, ಅಧಿಕೃತ ಸಿಲೆಬಸ್ ಏನು ಕೇಂದ್ರೀಕೃತ ದಾಖಲಾತಿ ಘಟಕ ಇದೆ, ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸೆಲ್ ಏನಿದೆ ಅವರೇ ಬಿಟ್ಟಿರುವಂತಹ ಅಧಿಕೃತ ಸಿಲೆಬಸ್ ಅನ್ನ ನಾನು ನಿಮಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಸೊ ಯಾರ್ಯಾರು GPSTR HSTR ಫೋಕಸ್ ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ ಲಿಟ್ರಸಿಯಲ್ಲಿ ನಿಮಗೆ ಏನು ಎಷ್ಟು ಮಾರ್ಕ್ಸ್ ಕೇಳ್ತಾರೋ, GPSTR 10ಕ್ಕೆ 10 ಮಾರ್ಕ್ಸ್ ಬರುತ್ತೆ. ಹಾಗೆ HSTR ಅಲ್ಲಿ ಕಳೆದ ಬಾರಿ ಪೇಪರ್ ನೋಡಿದಾಗ 13 ಪ್ರಶ್ನೆ ಬಂದಿತ್ತು. ಸೊ 10 to 15 ಕ್ವಶನ್ಸ್ ಅಂತ ನಾವೇನ್ ಅನ್ಕೊಂತೀವಿ, ಅದ್ರಲ್ಲಿ 10ಕ್ಕೆ 10, 15ಕ್ಕೆ 15 ಪ್ರಶ್ನೆಗಳು ನಿಮಗೆ ಪಕ್ಕಾ ಮಾಡ್ಬೇಕಂದ್ರೆ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ಅರ್ಥಕೊಳ್ಳೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದು ಸಿಲೆಬಸ್ ಅನ್ನ ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲೂ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 8ರಿಂದ 10ನೇ ತರಗತಿ ಏನಿದೆ ಅವರಿಗೆ ಇರುವಂತಹ ಕಂಪ್ಯೂಟರ್ ಲಿಟರಸಿ ಅಥವಾ ಕಂಪ್ಯೂಟರ್ ಪ್ರಬುದ್ಧತೆ, ಗಣಕಯಂತ್ರದ ಪ್ರಬುದ್ಧತೆ ಅಂತ ಏನ್ ಕರೀತಾರಲ್ವಾ. ಸೊ ತುಂಬಾ ಯಾರ್ಯಾರು ಗ್ರೂಪ್ ಸಿ ಎಕ್ಸಾಮು FDST ಓದಿರ್ತೀರಾ ಅವ್ರಿಗೆ ನೋಡಿದ್ರೆ ತುಂಬಾ ಸಿಂಪಲ್ ಸಿಲೆಬಸ್ ಕೊಟ್ಟಿದಾರಲ್ವಾ ಅಂತ ಅಂತೀರಾ. ಆದ್ರೆ ಇದು ಟೀಚರ್ ರಿಕ್ರೂಟ್ಮೆಂಟ್ ಇರೋದ್ರಿಂದ ಟೀಚರ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಒಂದು ಟಾಪಿಕ್ಸ್ ಇರಬೇಕು ಅದನ್ನೇ ನೇರವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂದೊಂದೇ ಹೇಳ್ತೀನಿ, ಇದನ್ನ ಸ್ಕ್ರೀನ್ ಶಾಟ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಅದನ್ನ ನೋಟ್ ಡೌನ್ ಆದ್ರೂ ಮಾಡ್ಕೊಳ್ತಾ ಹೋಗಿ. ಸೊ ಮೊಟ್ಟ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ನಾವು ಮೊನ್ನೆ 2015ರ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ 4 ಪ್ರಶ್ನೆ ಈ ಒಂದು ಟಾಪಿಕ್ ಇಂದ ಬಂದಿತ್ತು ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಏನೇನಿದೆಯಪ್ಪ ಇದರಲ್ಲಿ ಅಂದ್ರೆ, ವಾಟ್ ಈಸ್ ಕಂಪ್ಯೂಟರ್ ಅನ್ನೋದಿದೆ, ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ಅಂತ ಒಂದಿಷ್ಟು ಬೇಸಿಕ್ ಡೆಫಿನೇಷನ್ಸ್, ಫಂಡಮೆಂಟಲ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್, ನಾನು ನಿಮ್ಗೆ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ನೋಟ್ ಮಾಡಿದ್ನಲ್ವಾ, ಅದು ಲ್ಯಾಂಗ್ವೇಜ್ ಆಫ್ ಅ ಕಂಪ್ಯೂಟರ್. ನಾನು ನಿಮ್ಗೆ ಹೇಳಿದೆ ಕಂಪ್ಯೂಟರ್ಗೆ ಮನುಷ್ಯರು ಭಾಷೆ ಬರಲ್ಲ, ಕಂಪ್ಯೂಟರ್ಗೆ ಅರ್ಥ ಆಗೋದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮಾತ್ರ, ಝೀರೋಸ್ ಅಂಡ್ ಒನ್ಸ್, ಏನ್ ಬೈನರಿ ಅಂತ ಕರಿತೀವಲ್ವಾ. ಸೊ ಆ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ ಇದೆ. ಹಾಗೆ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್, ಸೊ ಕಂಪ್ಯೂಟರಿನ ಬೇಸಿಕ್ ಅಪ್ಲಿಕೇಶನ್ಗಳು ಏನೇನು ಅನ್ನೋದನ್ನ ನಾವು ನೋಡ್ತೀವಿ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಸ್ನೇಹಿತರೆ. ನೀವೇನಾದ್ರೂ ಪ್ರೀವಿಯಸ್ ಇಯರ್ ಗ್ರೂಪ್ ಸಿ ಎಕ್ಸಾಮ್ಸ್ ನೋಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆನೆ ಹೆಚ್ಚುವರಿ ಕ್ವಶನ್ಸ್ ಬಂದಿರುವಂತದ್ದು ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಮತ್ತೆ ಮೆಮೊರಿ ಡಿವೈಸಸ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾಗೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಡಿಫರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹಾರ್ಡ್ವೇರ್ ಸಾಫ್ಟ್ವೇರ್ ನೋಡಿ, ನಾನು ನಿನ್ನೆ ಕ್ಲಾಸ್ ನಲ್ಲಿ ಕೂಡ ಇದನ್ನ ಬಗ್ಗೆ ಹೇಳಿದ್ದೆ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಅಂದ್ರೆ ಏನು ಅಂತಂದ್ರೆ, ಈಗ ಹೇಗೆ ಮನುಷ್ಯಂಗೆ ಬಾಡಿ ಪಾರ್ಟ್ಸ್ ಇರ್ತವೆ, ಸೊ ಅದನ್ನ ಹಾರ್ಡ್ವೇರ್ ಅಂತ ಅಂದ್ರೆ ಅದಕ್ಕೆ ಜೀವ ತುಂಬುವಂಥದ್ದು ಏನು ಸೌಲ್ ಅಂತ ಕರಿತೀವಲ್ವಾ, ಅದು ಸಾಫ್ಟ್ವೇರ್ ಇದ್ದಂಗೆ. ಸೊ ಎರಡು ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಜೀವಂತವಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಯೂಟರ್ಗೂ ಅದೇ ತರ. ಸೊ ನಮಗೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಈ ತರ ಹಾರ್ಡ್ವೇರ್ ಗಳಿತ್ತು ಅಂದ್ರೆ ಅದಕ್ಕೆಲ್ಲದೂ ಜೀವ ತುಂಬುವಂಥದ್ದು ಸಾಫ್ಟ್ವೇರ್. ಸೊ ಅದನ್ನ ನಾವು ಕಲ್ತ್ಕೋತೀವಿ. ಜೊತೆಗೆ ಟೈಪ್ಸ್ ಆಫ್ ಕಂಪ್ಯೂಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮೊದಲನೇ ಚಾಪ್ಟರ್ ನಲ್ಲಿ 4+2 6 ಪ್ರಶ್ನೆಗಳು ಹತ್ರ ಬಂದಿತ್ತು. ಸೊ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಆರಂಭದಲ್ಲಿ. ಸೊ ನಂತರದಲ್ಲಿ 2ನೇ ಚಾಪ್ಟರ್ ಏನಿದೆ ಅಂತ ಹೇಳ್ಬಿಟ್ಟು ಇಂಟ್ರೊಡಕ್ಷನ್ ಟು OS. ಸ್ನೇಹಿತರೆ, ಆಪರೇಟಿಂಗ್ ಸಿಸ್ಟಮ್ ಒಂದು ಹುಟ್ಟಿದ ಒಂದು ರೋಚಕ ಕಥೆ ಇದೆ ಸ್ನೇಹಿತರೆ. ನೀವೆಲ್ಲರೂ ಬಿಲ್ ಗೇಟ್ಸ್ ಬಗ್ಗೆ ಕೇಳಿರ್ತೀರಾ. ಸೊ ಅದರಲ್ಲೂ ಕೂಡ ಬಿಲ್ ಗೇಟ್ಸ್ ಹೇಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಮಾಡಿದ್ರು. ಉದಾಹರಣೆಗೆ ನಾನು ನಿಮಗೆ ಹೇಳಿದೆ, ಕಂಪ್ಯೂಟರ್ ನಲ್ಲಿ ನಾವು ಕೊಡೋ ಇನ್ಸ್ಟ್ರಕ್ಷನ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಥವಾ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ಕೊಟ್ಟೆ. ಈಗ ಯೋಚನೆ ಮಾಡಿ, ಒಂದು ಪ್ರೋಗ್ರಾಮ್ ಬರಿತೀನಿ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರೋದೆ. ಈಗ ಯೋಚನೆ ಮಾಡಿ, ನಾವೊಂದು ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಆ ಎಕ್ಸಿಕ್ಯೂಟ್ ಆಗುವಂತ ಹೇಳೋದಕ್ಕೂ ಒಂದು ಪ್ರೋಗ್ರಾಮ್ ಇರಬೇಕು ಅಲ್ವಾ. ಸೊ ಆ ಪ್ರೋಗ್ರಾಮಿಗೆ ರನ್ ಆಗಕ್ಕೆ ಇನ್ನೊಂದು ಪ್ರೋಗ್ರಾಮ್ ಅದ್ರ ಮೇಲೆ ಬರ್ದಿರ್ಬೇಕು ಅಲ್ವಾ. ಸೊ ಈ ತರ ಪ್ರೋಗ್ರಾಮ್ಗಳ ಪ್ರೋಗ್ರಾಮ್ ಅಂತ ಕರೆಸ್ಕೊಳ್ಳುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ನ ನಿಮಗೆ ಸಿಲೆಬಸ್ ನಲ್ಲಿ ಇಟ್ಟಿದ್ದಾರೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಅದರ ಟೈಪ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ತುಂಬಾ ತರ ಟೈಪ್ಸ್ ಬರುತ್ತೆ. ಉದಾಹರಣೆಗೆ ಬ್ಯಾಚ್ ಪ್ರೊಸೆಸಿಂಗ್ ಅಂತ ಆಗಿರ್ಬೋದು. ಸೊ ಹಲವಾರು ವಿಧಗಳು, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೋತೀವಿ. ಜೊತೆಗೆ ಟೈಪ್ಸ್ ಅಲ್ಲಿ ಲಿನಕ್ಸ್ ತುಂಬಾ ಆರಂಭದ ಹಂತದಲ್ಲಿ ಇದ್ದಂತಹ ಒಂದು OS. ಅದಾದ್ಮೇಲೆ ಈಗ ಮೈಕ್ರೋಸಾಫ್ಟ್ ಅವ್ರದ್ದು ಬಂದಿದೆ ವಿಂಡೋಸ್ ಅಂತ ಹೇಳ್ಬಿಟ್ಟು. ಜೊತೆಗೆ ಮಸಿಂಟೋಶ್ ನೋಡಿ, ಬಿಲ್ ಗೇಟ್ಸ್ ಒಬ್ಬರೇ ಮಾಡಿದ್ದ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಇಲ್ಲ, ಸ್ಟೀವ್ ಜಾಬ್ಸ್ ಕೂಡ ಮಾಡ್ತಾರೆ. ಆಪಲ್ ಅವ್ರದ್ದೇ ಸಪರೇಟ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಬ್ಲೂಬೆರ್ರಿ ಫೋನ್ ಅವ್ರದ್ದು ಅವ್ರದೇ ಇದೆ. ಮೊಬೈಲ್ನವರು ಆಂಡ್ರಾಯ್ಡ್ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗಳನ್ನ ಕಲಿತೀವಿ. ನೋಡಿ, ಇಲ್ಲಿ ವಿಂಡೋಸ್ ಅನ್ನೇ ಸಪರೇಟ್ ಚಾಪ್ಟರ್ ಇಟ್ಬಿಟ್ಟಿದ್ದಾರೆ. ಸೊ ವಿಂಡೋಸ್ ಅದರ ಕಾನ್ಸೆಪ್ಟ್ಸ್ ಏನೇನಿದೆ. ಸೊ ವಿಂಡೋಸ್ ಅನ್ನೋದು ಒಂದು ಅಬ್ರಿವಿಯೇಷನ್ ಸ್ನೇಹಿತರೆ, ಇದಕ್ಕೆ ಫುಲ್ ಫಾರ್ಮ್ ಇದೆ. ಸೊ ವಿಂಡೋಸ್ ಇದೆ. ಸೊ ಈಗ
ವಿಂಡೋಸ್ 10 ಆಗಿ ವಿಂಡೋಸ್ 11 ಬಂದಿದೆ. ಸೊ ಅದರ ಅಪ್ಡೇಷನ್ ವರ್ಷನ್ ಏನೇನ್ ತರ ಅಪ್ಡೇಟ್ ಆಗಿದೆ ಅನ್ನೋದನ್ನ ನಾವು ಕಲಿತೀವಿ. ಜೊತೆಗೆ ಯೂಸಿಂಗ್ ಮೌಸ್ ಅಂಡ್ ಮೂವಿಂಗ್ ಐಕಾನ್ಸ್ ಆನ್ ದ ಸ್ಕ್ರೀನ್. ಸೊ ಇದು ಸ್ವಲ್ಪ ಅಪ್ಲಿಕೇಶನ್ ಅನ್ನ ಇಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಅಂದ್ರೆ ಕಂಪ್ಯೂಟರ್ನ ಯೂಸೇಜ್ ಮಾಡಕ್ ಬರಬೇಕು. ಸೊ ಕಂಪ್ಯೂಟರ್ ಯಾಕೆ ಎಲ್ಲರೂ ಕಷ್ಟ ಅಂತಾರಂದ್ರೆ ಅವ್ರಿಗೆ ಕಂಪ್ಯೂಟರ್ ಯೂಸ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಂತಾರೆ, ಸರ್ ಗೊತ್ತೇ ಆಗ್ತಾ ಇಲ್ಲ, ಇದು ಸೈನ್ಸ್ ಸಬ್ಜೆಕ್ಟ್ ಹಾಗಂತೆಲ್ಲ ಹೇಳ್ತಾರೆ. ತುಂಬಾ ಸುಲಭ ಇದೆ. ಸೊ ನೀವೇನಾದ್ರೂ ಸ್ವಲ್ಪ ಏನು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡುವಂತಹ ಚುರುಕುತನ ನಿಮ್ಮಲ್ಲಿ ಇತ್ತು ಅಂದ್ರೆ, ಅಥವಾ ಏನಾದ್ರು ಕಂಪ್ಯೂಟರ್ ಇದೆ ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ ಏನಾದ್ರು ಒಂದು ಸೃಷ್ಟಿ ಮಾಡೋದು ಅಥವಾ ಏನಾದ್ರು ಒಂದು ಟ್ಯಾಬಿಗೆ ಹೋಗುವಂತ ಒಂದು ಚುರುಕುತನ ಇತ್ತು ಅಂದ್ರೆ ತುಂಬಾ ಸುಲಭ ಆಗುತ್ತೆ ಸ್ನೇಹಿತರೆ ನಿಮಗೆ ಕಂಪ್ಯೂಟರ್. ಇಲ್ಲ ಅಂದ್ರೂ ಕೂಡ ಅದನ್ನು ಕಲ್ತ್ಕೊಳ್ಳಿ. ಯಾಕಂದ್ರೆ ಈಗಿನ ಜನರೇಷನ್ ಅವರು ತುಂಬಾ ಸಣ್ಣ ಮಕ್ಕಳೇ, ನೀವು ಬೇಕಾದ್ರೆ ಇಸ್ಕೊಳ್ಳಿ, ನಿಮ್ಮ ಫೋನ್ ಇಸ್ಕೊಂಡು ಅವರೇ ಪಾಸ್ವರ್ಡ್ನ ಅನ್ಲಾಕ್ ಮಾಡಿ ಪ್ಲೇ ಸ್ಟೋರಿಗೆ ಹೋಗಿ ಗೇಮ್ ಡೌನ್ಲೋಡ್ ಮಾಡಿ ಗೇಮ್ ಲಾಗಿನ್ ಮಾಡಿ ಗೇಮನ್ನು ಆಡುವಂತಹ ಚುರುಕುತನ ಇದೆ. ಸೊ ನೀವು ಕೂಡ ಅದೇ ರೀತಿಯನ್ನು ಕಲ್ತ್ಕೊಂಡ್ರೆ ಕಂಪ್ಯೂಟರ್ ತುಂಬಾ ಸುಲಭ ಆಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ಗೆ ತುಂಬಾ ಸುಲಭ ಆಗ್ಬಿಡುತ್ತೆ. ಸೊ ಇದರಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ, ಮೌಸ್ ಮತ್ತೆ ಐಕಾನ್ಸ್ ಅನ್ನ ಮೂವ್ ಮಾಡುವಂತಹ ಒಂದು ಇದಿದೆ. ನೆಕ್ಸ್ಟ್ ಡಿಫ್ರೆಂಟ್ ಐಕಾನ್ಸ್ ಅನ್ನ ಕಂಪ್ಯೂಟರ್ಸ್ಗೆ ಯಾವ್ದು ಬರುತ್ತೆ, ರೀಸೈಕಲ್ ಬಿನ್ ಇದೆ, ಮೈ ಕಂಪ್ಯೂಟರ್ಸ್ ಅಂತ ಇರುತ್ತೆ. ಸೊ ಯಾವುದೋ ಒಂದು ಆಪ್ದು ಶಾರ್ಟ್ಕಟ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಕಲಿತೀವಿ. ವಿಂಡೋಸ್ನ ಸೆಟ್ಟಿಂಗ್ಸ್ ನೋಡಿ, ಸೆಟ್ಟಿಂಗ್ಸ್ನ ತುಂಬಾ ಇಂಪಾರ್ಟೆಂಟ್. ಅಗೇನ್ ಇದು ಅಪ್ಲಿಕೇಶನ್ ಕ್ವಶನ್. ಹೇಗೆ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅನ್ನ ಚೇಂಜ್ ಮಾಡ್ಬೋದು, ಹೇಗೆ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡೋದು, ಹೇಗೆ ಸೌಂಡ್ ಎಫೆಕ್ಟ್ಸ್ ಅನ್ನ ಚೇಂಜ್ ಮಾಡುವಂಥದ್ದು. ಸೊ ಈ ತರ ಅಪ್ಲಿಕೇಶನ್ಸ್ ಅನ್ನ ಇಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತಿರಬೇಕು, ಇಲ್ಲ ಅಂದ್ರೂ ಕೂಡ ಕಲ್ತ್ಕೊಳ್ಳಿ ಸ್ನೇಹಿತರೆ, ತುಂಬಾ ಸುಲಭ ಆಗುತ್ತೆ. ಇದನ್ನ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಅಡ್ವಾನ್ಸ್ಡ್ ಇನ್ ವಿಂಡೋಸ್. ಸೊ ವಿಂಡೋಸ್ ಅಲ್ಲಿ ಇನ್ನೂ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಸೆಟಪ್ಸ್ ಏನೇನಿದೆ ಅನ್ನೋದನ್ನ ಕಲಿತೀವಿ. ಸೊ ಮೊದಲನೇ ಯೂನಿಟ್ ನಲ್ಲಿ ನಾವು ಇಂಟ್ರೊಡಕ್ಷನ್ ಕಲ್ತ್ರೆ, ಎರಡನೇ ಯೂನಿಟ್ ಅಲ್ಲಿ ಸ್ವಲ್ಪ ಡೀಟೇಲ್ಡ್ ಮ್ಯಾನರ್ ಅಲ್ಲಿ ಕಲಿತಾ ಹೋಗ್ತಾ ಇದೀವಿ, ನೀವು ಅದನ್ನ ಗಮನಿಸಬಹುದು. ಇನ್ನು ಮೂರನೇ ಯೂನಿಟ್ ಅಲ್ಲಿ ಬಂದ್ರೆ ಸಾಫ್ಟ್ವೇರ್ ಗಳ ಅಪ್ಲಿಕೇಶನ್ಸ್ ಅನ್ನ ನಾವು ಕಲಿತೀವಿ. ಈ ಚಾಪ್ಟರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತೀನಿ. ಇವನ್ ಫಾರ್ ಗ್ರೂಪ್ ಸಿ ಎಕ್ಸಾಮ್ ಆಲ್ಸೋ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಏನು ಟಾಪಿಕ್ ಇದೆ, ಪವರ್ ಪಾಯಿಂಟ್, ಎಕ್ಸೆಲ್, ವರ್ಡ್ ಅಂತ ಏನಿದೆ ಅಲ್ವಾ, ಸೊ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಲ್ಲಿ ಅದನ್ನೇ ಇಟ್ಟಿದ್ದಾನೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದಿದೆ, MS ಆಫೀಸ್ ಇದೆ. ಸೊ ಆ MS ಆಫೀಸ್ ನಲ್ಲಿರುವಂತಹ ಸುಮಾರು ತರ ಬಂದಿದೆ. ಇವಾಗ ನಿಮಗೆ ಈ ಮೂರೇ ಅಲ್ಲ, ಸುಮಾರು ತರದ್ ಬರುತ್ತೆ. ಪಬ್ಲಿಷಿಂಗ್ ಅಂತ ಬರುತ್ತೆ, MS ಪವರ್ ಪಾಯಿಂಟ್ ಇದೆ ನೋಡಿ, MS ಎಕ್ಸೆಲ್ ಇದೆ, MS ಪೇಂಟ್ ಅಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ. ನೋಡಿ ಸ್ವಲ್ಪ ನೀವು ಯೋಚನೆ ಮಾಡಿ, ಒಬ್ಬ ಟೀಚರಿಗೆ ಹೇಗೆ ಗೊತ್ತಿರಬೇಕು ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರಲ್ವಾ. ಸೊ ನಿಮಗೆ ಕಂಪ್ಯೂಟರ್ ಸ್ವಲ್ಪ ಒಂದು ಮಟ್ಟಿಗಾದ್ರೂ ಗೊತ್ತಿರೋ ತರ ಒಂದು ಸಾಫ್ಟ್ವೇರ್ಗಳನ್ನು ಇಟ್ಟಿದ್ದಾರೆ. ಒಬ್ಬ ಟೀಚರ್ಗೆ ಹೇಳ್ಕೊಡಬಹುದಾದಂತಹ ಒಂದು ಸಿಂಪಲ್ ಅಪ್ಲಿಕೇಶನ್ಗಳನ್ನ ಇದರಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ನೀವು ಕಲ್ತ್ಕೋಬಹುದು, ಹೇಳ್ಕೊಡ್ತೀವಿ. ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಇರೋ ಅಂಥದ್ದನ್ನ ನೀವು ಗಮನಿಸಬೇಕು. ಸೊ ಇದು ಮೂರನೇ ಚಾಪ್ಟರ್. ಆದ್ರೆ ನಾಲ್ಕನೇ ಚಾಪ್ಟರ್ ಇಂಟರ್ನೆಟ್. ಸ್ನೇಹಿತರೆ, ಈಗ ಇಂಟರ್ನೆಟ್ ಗೊತ್ತಿಲ್ದಿರೋರೇ ಇಲ್ಲ. ಸೊ ಇಂಟರ್ನೆಟ್ ಅಂದ್ರೆ ಇಂಟರ್ ಕನೆಕ್ಷನ್ ಆಫ್ ನೆಟ್ವರ್ಕ್ ಅಂದ್ರೆ ಜಾಲಗಳ ಜಾಲಾನೇ ಅಂತರ್ಜಾಲ ಅಂತ ಕರಿತೀವಿ. ಸೊ ಆ ಜಾಲವನ್ನು ಹೇಗೆ ಮಾಡ್ತಾರೆ, ಒಂದು ಅದರಲ್ಲಿ ಕೂಡ ಸುಮಾರು ನೋಡಿ ತುಂಬಾ ಬೇರೆ ಬೇರೆ ತರದ್ದು ನೆಟ್ವರ್ಕ್ಗಳನ್ನ ನಾವು ಕಲಿತೀವಿ. ಲ್ಯಾನ್, ವ್ಯಾನ್, ಮ್ಯಾನ್ ಆಗಿರ್ಬೋದು. ಹಾಗೇನೆ ಇಂಟರ್ನೆಟ್ ಇಂಟರ್ನೆಟ್ ಯಾರ್ದು ಅಂತ ಕೇಳಿದ್ರೆ ನೀವು ಯಾರ್ದು ಅಂತ ಹೇಳ್ತೀರಾ? ಜಿಯೋದ ಒಂದಾ ಅಥವಾ ಏರ್ಟೆಲ್ ಒಂದಾ, BSNL ಒಂದಾ ಅಂದ್ರೆ ಅವ್ರದ್ದಲ್ಲ. ಅವ್ರು ಕೇವಲ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಷ್ಟೇ. ಹಾಗಾದ್ರೆ ಅವರು ಸರ್ವಿಸ್ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಇಂಟರ್ನೆಟ್ ಯಾರ್ದು ಅಂತ. ಸೊ ಹಾಗಾಗಿ ಈ ತರ ತುಂಬಾ ಬೇಸಿಕ್ ಫಂಡಮೆಂಟಲ್ ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್ ಅನ್ನ ಕಲಿತೀವಿ. ಹೇಗೆ ಹುಡ್ತು ಇಂಟರ್ನೆಟ್ ಅಂತ, ಹೇಗೆ ರಷ್ಯಾದವರು ಅಥವಾ USSRನವರು ಸ್ಪುಟ್ನಿಕ್ ಅನ್ನ ಉಡಾವಣೆ ಮಾಡ್ತಾರೆ, ಆ ಒಂದು ಕಾಲಘಟ್ಟದಲ್ಲೇ ಇಂಟರ್ನೆಟ್ ಅನ್ನ ಸೃಷ್ಟಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಓದ್ತೀವಿ. ಜೊತೆಗೆ ಇಲ್ಲಿ ನೋಡಿ, ಕ್ರಿಯೇಟಿಂಗ್ ಎನ್ ಇಮೇಲ್ ID. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದ್ರ ಬಗ್ಗೆ ನೋಡಿ, ಇಮೇಲ್ ಅಂದ್ರೆ ಏನು. ಸೊ ಇಮೇಲ್ ನಲ್ಲಿ ತುಂಬಾ ತರ ಇರುತ್ತೆ. ಯಾವುದು ವ್ಯಾಲಿಡ್ ಇಮೇಲ್ ಯಾವುದು, ಸೊ ಬ್ಲೈಂಡ್ ಕಾರ್ಬನ್ ಕಾಪಿ ಅಂದ್ರೆ ಏನು, ಕಾರ್ಬನ್ ಕಾಪಿ ಅಂದ್ರೆ ಏನು. ಸೊ ಇಮೇಲ್ ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೈಜಿನ ಫೈಲ್ ಅನ್ನ ಅಟ್ಯಾಚ್ ಮಾಡಿ ಕಳಿಸ್ಬೋದು. ಸೊ ಈ ತರ ಒಂದಿಷ್ಟು ಡೀಟೇಲ್ಸ್ ಅನ್ನ ನಾವು ಇಮೇಲ್ ಅಲ್ಲಿ ಕಲಿತೀವಿ. ನೆಕ್ಸ್ಟ್ 5ನೇ ಯೂನಿಟ್ ನೋಡಿ, ಇದು ನಮ್ಮ ಕನ್ನಡದವ್ರದ್ರಿ. ನುಡಿ ಸಾಫ್ಟ್ವೇರ್ ತಂತ್ರಾಂಶ, ನುಡಿ ತಂತ್ರಾಂಶ. ಯಾರ್ಯಾರಿಗೆ ಟೈಪಿಂಗ್ ಮಾಡಿರ್ತೀರಾ, ಸುಮಾರು ಜನ ವಿಡಿಯೋ ನೋಡ್ತಿರೋರು. ಸೊ ಟೈಪಿಂಗ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ನುಡಿ ತಂತ್ರಾಂಶ, ನುಡಿ, ಬರಹ, ತುಂಗ ಫಾರ್ಮ್ಯಾಟು, ನುಡಿ ಫಾರ್ಮ್ಯಾಟು ಎಲ್ಲ ಗೊತ್ತಿರುತ್ತೆ ನಿಮಗೆ. ASCII, ಯೂನಿಕೋಡ್ ಎಲ್ಲ ಗೊತ್ತಿರುತ್ತೆ. ಬಟ್ ಇಲ್ಲಿ ಆ ನುಡಿಯನ್ನ ಕೊಟ್ಟಿದ್ದಾರೆ, ಆ ನುಡಿಯನ್ನ ಕಲಿಬೇಕು. ಜೊತೆಗೆ ಬರಹನೂ ಕೂಡ, ಅಂದ್ರೆ ಸ್ವಲ್ಪ ನಿಮಗೆ ಕನ್ನಡ ಕೀಲಿ ಮಣೆಯನ್ನ ಕಲಿಬೇಕು. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ವಿದ್ಯಾರ್ಥಿಗಳು ಅಂತ ಒಂದು ಇದಿದೆ ಅಂತಂದ್ರೆ, ವಿದ್ಯಾರ್ಥಿಗಳು
ಇದನ್ನ ನುಡಿಯಲ್ಲಿ ಬರೀತೀರಾ ಅಂದ್ರೆ ಹೇಗೆ ಬರೀತೀರಾ, ಯಾವ್ಯಾವ ಅಕ್ಷರ ಬಳಸ್ತೀರಾ, ಸ್ಮಾಲ್ ಲೆಟರ್ ವಿ ಬಳಸ್ತೀರಾ ಅಥವಾ ಹೆಂಗೆ, ಈ ತರ ಎಫ್ ಏನಕ್ಕೆ ಬಳಸ್ತೀರಾ, ಈ ತರ ಬೇಸಿಕ್ ಕಾನ್ಸೆಪ್ಟ್ಸು ನಾವು ಕಳೆದ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ತಾನೋ ನುಡಿ ಬಗ್ಗೆ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಈ 5 ಯೂನಿಟ್ ಇರೋವಂಥದ್ದು. ಸೊ ಈ 5 ಯೂನಿಟ್ ಅನ್ನ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಆ GK ಪೇಪರ್ನಲ್ಲಿ ಕಾನ್ಫಿಡೆನ್ಸ್ ಕೊಡುತ್ತೆ ಸ್ನೇಹಿತರೆ. ಸೊ ನಾಟ್ ಓನ್ಲಿ ಅಷ್ಟೇ ಅಂತ ಅಲ್ಲ, ನಿಮಗೆ ಯಾವುದೇ ಪರೀಕ್ಷೆಗೆ ಹೋಗ್ತಾ ನಿಮಗೆ ಒಂದೊಂದು ಈಗ ಎಲ್ಲ 100ಕ್ಕೆ 100 ತೆಗೆಯುವಂಥ ಯಾವ ವಿದ್ಯಾರ್ಥಿಗಳೂ ಇಲ್ಲ ಕೂಡ. ಸೊ ನೀವು ಅದನ್ನ ನಾನು ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಕೊಡಬಲ್ಲೆ. ಉದಾಹರಣೆಗೆ VA ಎಕ್ಸಾಮ್ ಆಗಿತ್ತಲ್ವಾ, PUC ಮೇಲಿತ್ತು VA ಎಕ್ಸಾಮ್, 6,60,000 ಜನ ಅರ್ಜಿ ಹಾಕಿದ್ರು, ಪೇಪರ್ ತುಂಬ ಸುಲಭ ಬಂದಿತ್ತು GK ಪೇಪರ್. ನೀವು ಹೇಗೆ ನೋಡಿದ್ರು ಕೂಡ ನೀವು ಅದರಲ್ಲಿ 100ಕ್ಕೆ 100 ಇಲ್ಲ. ಕರ್ನಾಟಕದಲ್ಲಿ ಹೈಯೆಸ್ಟ್ 75-80 ಯಾವುದೋ ಇದೆ ಅಷ್ಟೇ. ಸೊ ನೋಡಿ, ಯಾವುದೇ ವಿದ್ಯಾರ್ಥಿ ಕೂಡ 100ಕ್ಕೆ 100 ತೆಗಿಲಿಕ್ಕೆ ಆಗಲ್ಲ. ಸೊ ಹಾಗಂತ ನೀವೇನು ಮಾಡಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ ಓದ್ಕೊಂಡು ಹೋಗೋದು ಬೇಡವಾ ಅಂದರೆ ಓದ್ಕೊಂಡು ಹೋಗಬೇಕು. ಬಟ್ ಏನಂತಂದರೆ ಒಂದಿಷ್ಟು ಸಬ್ಜೆಕ್ಟ್ನ ಕಾನ್ಫಿಡೆನ್ಸ್ ಇಂದ ಹೋಗ್ಬೇಕು. ಯಾವ ಥರ ಕಾನ್ಫಿಡೆನ್ಸ್ ಅಂತಂದರೆ ನೀವು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ನಲ್ಲಿ ಏನೇ ಕ್ವಶನ್ ಕೇಳಿದ್ರು ಬರೋ ಥರ ಆಗಬೇಕು. ಸೊ ಆ ಥರ ಟಾಪಿಕನ್ನು ಕಂಪ್ಯೂಟರ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ಯೂಟರಲ್ಲಿ ನಿಜವಾಗ್ಲೂ ನೀವು ಕರೆಕ್ಟಾಗಿ ಓದ್ಕೊಂಡು ಹೋದರೆ ಅಪ್ಲಿಕೇಶನ್ ಕ್ವಶನ್ಸ್ನ ಅಟೆಂಡ್ ಮಾಡಬಲ್ಲಿರಾ ಅಂತಂದರೆ ನಿಜವಾಗ್ಲೂ ಎಷ್ಟು ಕ್ವಶನ್ಸ್ನ ಕೇಳ್ತಾರೋ, GPSTR ಆಗಿರ್ಬೋದು, HSTR ಆಗಿರ್ಬೋದು, ಗ್ರೂಪ್ಸ್ ಎಕ್ಸಾಮ್ಸ್ ಅಲ್ಲಾದರೂ ಆಗಿರ್ಬೋದು, ಸೊ ಅಷ್ಟಕ್ಕೆ ನೀವು ಅಷ್ಟಕ್ಕೂ ಕೂಡ ಅಟೆಂಡ್ ಮಾಡಿ ಬರ್ಬೋದು. ಸೊ ಇನ್ನು ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಬಗ್ಗೆ ನಾನು ನಿಮಗೆ ಸುಮಾರು ಬಾರಿ ಹೇಳಿದ್ದೀನಿ. ಸೊ ನೋಡಿ, ಇದೇ ಸಂಕ್ರಾಂತಿ ಅಲ್ಲಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಓನ್ಲಿ TET ಬ್ಯಾಚ್ ಇದೆ. TET ಮತ್ತು PSTR 1ರಿಂದ 5ನೇ ತರಗತಿ, TET ಮತ್ತು GPSTR GPT ಅಂತ ಏನು ಕರಿತೀವಿ 6ರಿಂದ 8ನೇ ತರಗತಿ, ಓನ್ಲಿ ಹೈಸ್ಕೂಲ್ ಟೀಚರ್ ಬ್ಯಾಚ್ ಇದೆ. ಅಥವಾ ಇದ್ಯಾವ್ದಾದ್ರು ಒಂದು ಬೇಕಿದ್ರೆ ನಿಮಗೆ ಎಲ್ಲದನ್ನು ಕೂಡ ಕೊಡ್ತಾರೆ, ಆಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು. ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಪ್ರತ್ಯೇಕ ವಿತ್ ಮೆಥಡಾಲಜಿ ವಿತ್ ಪೆಡಾಗಗಿ ಕ್ಲಾಸಸ್ ನಿಮಗೆ ಕೊಡ್ತಾರೆ. ಟೆಸ್ಟ್ ಸೀರೀಸ್ ಇರುತ್ತೆ. ಆನ್ಲೈನಲ್ಲಿ 1000ಕ್ಕೂ ಹೆಚ್ಚು ಎಕ್ಸಾಮ್ಸ್, ಪ್ರತಿಯೊಂದು ಟಾಪಿಕ್ ಆಗ್ತಿದ್ದಂಗೆ ಕಾನ್ಸೆಪ್ಟ್ ಟೆಸ್ಟ್ ಎಲ್ಲವನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಸೊ ಯಾರ್ಯಾರು ಟೀಚರ್ಸ್ ಇದ್ದೀರಾ, ಸೊ ನೋಡ್ತಾ ಇದ್ದೀರಾ BEd ಓದಿರೋಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಶಿಕ್ಷಕರ ನೇಮಕಾತಿ 2026 ಟಾರ್ಗೆಟ್ ಮಾಡೋದಿ ನಿಮ್ಗೆ ಇದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ವಿಳಾಸ ಬಂದು ಅಚೀವರ್ಸ್ ಟ್ರಸ್ಟ್, ಅಚೀವರ್ಸ್ ಕೋಚಿಂಗ್ ಸೆಂಟರ್, ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದೆ. ಸೊ ಸ್ನೇಹಿತರೆ, ಖುದ್ದಾಗಿ ಭೇಟಿ ನೀಡಿ. ಮೆಟೀರಿಯಲ್ಸ್, PG ಫೆಸಿಲಿಟೀಸ್, ಹಾಗೆ ನಮ್ಮ ಎಲ್ಲ ಕ್ಲಾಸಸ್ನ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲ ಅಂತಂದರೆ ಆನ್ಲೈನ್ ಮುಖಾಂತರ ನೀವು ಕರೆ ಮಾಡ್ಬೋದು. ಸೊ ಕರೆ ಮಾಡಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತೀವಂಥ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.